ಬಂಧನಕ್ಕೂ ಮುನ್ನ ಪವಿತ್ರ ಗೌಡ ಭಾವನಾತ್ಮಕವಾಗಿ ಪೋಸ್ಟ್ ಹಾಕಿದ್ದಾರೆ. ಕಾಯುವುದೇ ಉತ್ತರವಾಗಿದ್ರೆ ದೇವರ ಮೇಲೆ ನಂಬಿಕೆ ಇಡಿ. ಕೆಲವು ಕಾಯುವಿಕೆಗಳು ದೈವಿಕವಾಗಿ ರಕ್ಷಣೆಯನ್ನು ಕೊಡುತ್ತವೆ. ನನ್ನ ಆಯ್ಕೆ ತಾಳ್ಮೆಯಿಂದ ಇರಬೇಕು ಅಂತ ಪೋಸ್ಟ್ ಅನ್ನು ಹಾಕಿಕೊಂಡಿದ್ದಾರೆ. ಕೆಲವು ಕಾಯುವಿಕೆಗಳು ದೈವಿಕವಾಗಿ ರಕ್ಷಣೆಯನ್ನು ಕೊಡುತ್ತವೆ. ನನ್ನ ಆಯ್ಕೆ ತಾಳ್ಮೆ. ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಪೋಸ್ಟ್ ಅನ್ನು ಹಾಕಿಕೊಂಡಿದ್ದಾರೆ. ಬಂಧನಕ್ಕೂ ಮುನ್ನ ಇನ್ಸ್ಟಾದಲ್ಲಿ ಪವಿತ್ರ ಗೌಡ ಪೋಸ್ಟ್ ಹಾಕಿಕೊಂಡಿದ್ರು. ಇವತ್ತು ಬೆಳಗ್ಗೆ ಕೂಡ ಪೋಸ್ಟ್ ಹಾಕಿದ್ರು, ಸತ್ಯಮೇವ ಜಯತೆ ಅಂತ ಹೇಳಿ ಬೆಳಗ್ಗೆ ಕೂಡ ಹಾಕಿದ್ರು. ಈಗ ಮತ್ತೊಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಇನ್ನೂ ಬಂಧನಕ್ಕೆ ಒಳಗಾಗಿದೆ, ಅಂದರೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ನಂತರ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಮೆಡಿಕಲ್ ಚೆಕಪ್ ಅದೆಲ್ಲವೂ ಕೂಡ ಇರುತ್ತೆ. ಕೋರ್ಟಲ್ಲಿ ಒಂದು ಡಿಸೈಡ್ ಆಗುತ್ತೆ, ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸೋದೋ ಏನು ಅಂತ ಹೇಳಿ ಅದು ಗೊತ್ತಾಗುತ್ತೆ. ವಶಕ್ಕೆ ಪಡೆದ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕೂ ಮುನ್ನ ಪವಿತ್ರ ಗೌಡ ಅವರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಕಾಯುವುದೇ ಉತ್ತರವಾಗಿದ್ದರೆ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಒಂದಿಷ್ಟು ಕಾಯುವಿಕೆ ದೈವಿಕವಾಗಿ ರಕ್ಷಣೆ ನೀಡುತ್ತವೆ. ನನ್ನ ಆಯ್ಕೆ ತಾಳ್ಮೆ. ಇದು ಪವಿತ್ರ ಗೌಡ ಅವರ ಪೋಸ್ಟ್ ಆಗಿದೆ. ಗಮನಿಸ್ತಾ ಇದ್ದೀರಾ? ಪವಿತ್ರ ಗೌಡ ಅವರ ಪೋಸ್ಟ್ ಇದು. ಇವತ್ತು ಬೆಳಗ್ಗೆ ಕೂಡ ಬೇರೆಯದ್ದೇ ಪೋಸ್ಟ್ ಹಾಕ್ಕೊಂಡಿದ್ರು. ಅದಕ್ಕೆ ನಾನಾ ರೀತಿಯ ಕಮೆಂಟ್ಗಳು ಈಗಾಗಲೇ ಬಂದಿದೆ. ಜೊತೆಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನ್ಯಾಯಾಂಗದ ಮೇಲೆ ನಂಬಿಕೆ, ವ್ಯವಸ್ಥೆಯ ಮೇಲೆ ಒಂದು ಭರವಸೆ ಮೂಡಿಸುವಂತಹ ತೀರ್ಪು ಇವತ್ತು ಬಂದಿದೆ ಅಂತ. ಈ ಹಿಂದೆ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಪೊಲೀಸರು ನಂಗೆ ಹೇಳ್ತಾ ಇದ್ರು, ನೋಡಿ ಮಹೇಶ್, ಈ ಹಿಂದೆ ಸಾಕಷ್ಟು ಕೊಲೆ ಕೇಸ್ಗಳಾಗಿದೆ. ಬಟ್ ಒಂದು ಸರ್ಕಾರ ಹೈಕೋರ್ಟಲ್ಲಿ ಕೊಟ್ಟಂತಹ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ತೀರಾ ಅಪರೂಪದಲ್ಲೇ ಅಪರೂಪ. ದರ್ಶನ್ ಕೇಸ್ನಲ್ಲಿ ಹೋಗಿದೆ ಅಂತ ಸರ್ಕಾರ ಹೋಗಿದೆ, ಬೇಲನ್ನು ಪ್ರಶ್ನೆ ಮಾಡಿದೆ ಅಂದಾಗ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ, ಒಂದಿಷ್ಟು ಕುತೂಹಲ, ಯಾಕೋಯಿತು ಸರ್ಕಾರ? ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಅಲ್ವಾ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದು, ಆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಸಾಕ್ಷಿನಾಶಕ್ಕೆ ಮುಂದಾಗಿದ್ದು, ಇದೆಲ್ಲವೂ ಕೂಡ ಗೊತ್ತಿತ್ತಲ್ವ? ಆದರೂ ಕೂಡ ಜಾಮೀನು. ಇದ್ರ ಜೊತೆಗೆ ಆರೋಗ್ಯದ ಕಾರಣಕ್ಕಾಗಿ ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿ ಜಾಮೀನು ಪಡೆದಂತಹ ವ್ಯಕ್ತಿ ರಾಜಾರೋಷವಾಗಿ ದೇಶ ವಿದೇಶವನ್ನು ಸುತ್ತುತ್ತಾ ಇದ್ದಾನೆ ಅಂತ ಹೇಳಿದ್ರೆ, ವ್ಯವಸ್ಥೆಯನ್ನು ಅಥವಾ ನಮ್ಮಲ್ಲಿರುವಂಥ ಕಾನೂನಿನಲ್ಲಿರುವಂಥ ಲೋಪದೋಷಗಳನ್ನು ಅಥವಾ ಒಂದಿಷ್ಟು ಲೋಪಗಳನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ರಾ, ಅವಕಾಶಗಳನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ರಾ ಅಂತ ಚರ್ಚೆ ಇತ್ತು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳ ಮೇಲೆ ಗಮನ ಹರಿಸಿದೆ. ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿದೆ, ಲ್ಯಾಂಡ್ ಮಾರ್ಕ್ ತೀರ್ಪಿದು, ಲ್ಯಾಂಡ್ ಮಾರ್ಕ್, ಐತಿಹಾಸಿಕ ತೀರ್ಪು ಆಗಬೇಕಿದು ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ಉಳ್ಳವರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಆಗಬಾರ್ದು. ಈ ಪ್ರಕರಣ ಸಾಕಷ್ಟು ಕುತೂಹಲ, ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾದಂಥ ಪ್ರಕರಣ.